ಸ್ನೇಹಿತರೆ ನಮಸ್ಕಾರ. 2024ರಲ್ಲಿ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಪೇಪರ್ನ ನಾವು ನೋಡ್ತಾ ಹೋಗೋಣ. ಕ್ವಶನ್ ವಿತ್ ಫುಲ್ ಎಕ್ಸ್ಪ್ಲನೇಷನ್ನು ನೋಡ್ತಾ ಹೋಗೋಣ. ಕೊನೆ ತನಕ ವೀಡಿಯೋ ನೋಡಿ, ಮಿಸ್ ಮಾಡಬೇಡಿ. ಬನ್ನಿ ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಕ್ವಶನ್ ಹೀಗಿದೆ: ಎಣ್ಣೆ ಮತ್ತು ಕೊಬ್ಬಿನ ಚಿಪ್ಸ್ನಂತಹ ವಸ್ತುಗಳನ್ನು ಕರೆದು ಕೆಲ ಸಮಯ ಕಾಲ ಗಾಳಿಯ ತೇವಾಂಶಕ್ಕೆ ತೆರೆದಿಟ್ಟರೆ ಕೆಟ್ಟ ವಾಸನೆ ಬರಲು ಆರಂಭವಾಗುತ್ತದೆ. ಅಂದರೆ ಎಣ್ಣೆ ಮತ್ತು ಕೊಬ್ಬಿನಲ್ಲಿ ಚಿಪ್ಸ್ನಂತಹ ವಸ್ತುಗಳನ್ನು ಕರೆದಾಗ ಕೆಲ ಸಮಯ ಗಾಳಿಗೆ ತೆರೆದಿಟ್ಟಾಗ ಅದು ಕೆಟ್ಟ ವಾಸನೆ ಬರ್ತದಂತೆ. ಇದನ್ನು ತಪ್ಪಿಸಲು ಬ್ಯಾಗ್ನಲ್ಲಿ ತುಂಬುವ ಜಡ ಅನಿಲ ಯಾವುದಂತ ಕೇಳಿದರೆ ಸ್ನೇಹಿತರೆ, ಆಪ್ಷನ್ಸ್ ನೋಡಿ. O2 ಒಂದನೇದಾಗಿರುತ್ತೆ. ಎರಡನೇದು ನೋಡಿ N2 ಸಾರಜನಕ, O2 ಆಮ್ಲಜನಕ, ಇದು ಒಂದನೇದು. N2 ಸಾರಜನಕ ಎರಡನೇದು. ಮೂರನೇದು Cl2 ಕ್ಲೋರಿನ್. ನಾಲ್ಕನೇದು H2 ಜಲಜನಕ. ಸರಿಯಾದ ಆನ್ಸರ್ನ ನಾವು ನೋಡುತ್ತಾ ಹೋಗೋದಾದರೆ ನೋಡಿ, ಸರಿಯಾದ ಆನ್ಸರು N2 ಸಾರಜನಕ ಆಗಿರುತ್ತೆ. ನೋಡಿ, ಚಿಪ್ಸು ಕೆಡದಂತೆ ಮತ್ತು ಆಕ್ಸಿಡೀಕರಣ ತಡೆಯಲು ಪ್ಯಾಕೆಟ್ಗಳಲ್ಲಿ N2 ಸಾರಜನಕ ತುಂಬಲಾಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಬೇರೆ ನೋಡೋದಾದರೆ ನೈಟ್ರಸ್ ಆಕ್ಸೈಡ್, ಇದು ಮಿಂಚಿನ ಸಂದರ್ಭದಲ್ಲಿ ಸಾರಜನಕ ಮತ್ತು ಆಮ್ಲಜನಕ ಸೇರಿ ಉತ್ಪತ್ತಿಯಾಗಿ ಮಳೆ ನೀರಿನೊಂದಿಗೆ ಮಣ್ಣು ಸೇರುತ್ತದೆ ಅಂತಲೇ ಹೇಳ್ಬೋದು. ನೋಡಿ, ಬ್ರೋಮಿನ್ ನೋಡಿ, ಇದು ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವಂತಹ ಏಕೈಕ ಅಲೋಹ ಯಾವುದು? ಬ್ರೋಮಿನ್. ಇದು ಕಂದು ಬಣ್ಣ ಆಗಿರುತ್ತೆ. ಇಲಿಯಮ್ ಸೂರ್ಯ ಮತ್ತು ನಕ್ಷತ್ರದಲ್ಲಿರುವ ಜಡಾನಿಲ. ಸೂರ್ಯ ಮತ್ತು ನಕ್ಷತ್ರಗಳಲ್ಲಿರುವ ಜಡಾನಿಲ ಯಾವುದಪ್ಪ ಅಂತಂದರೆ ಇಲಿಯಮ್ ಆಗಿರುತ್ತೆ. ಇನ್ನು ಜಾಹೀರಾತು ಬೋರ್ಡ್ಗಳು ಹಾಗೂ ಫ್ಲೋರೋಸೆಂಟ್ ಬಲ್ಬ್ಗಳಲ್ಲಿ ಬಳಕೆ ಮಾಡಲಾಗುವುದು ಯಾವುದಪ್ಪ ಅಂತಂದರೆ ನಿಯಾನ್. ಜಾಹೀರಾತು ಬೋರ್ಡ್ಗಳು ಇರುತ್ತಲ್ಲ, ಆ ಬೋರ್ಡ್ಗಳು ಹಾಗೂ ಫ್ಲೋರೋಸೆಂಟ್ ಬಲ್ಬ್ಗಳಲ್ಲಿ ನಿಯಾನ್ ಬಳಕೆ ಮಾಡಲಾಗುತ್ತದೆ. ಇನ್ನು ಸೂರ್ಯ ನಕ್ಷತ್ರಗಳಲ್ಲಿ ಜಡಾನಿಲ ಯಾವುದಿರುತ್ತದೆ ಅಂತಂದರೆ ಇಲಿಯಮ್ ಇರುತ್ತೆ. ಇನ್ನು ಕೊಠಡಿ ತಾಪಮಾನ ದ್ರವ ರೂಪದಲ್ಲಿ ಇರುತ್ತಂಥ ಏಕೈಕ ಅಲೋಹ ಕಂದು ಬಣ್ಣದಲ್ಲಿ ಇರುತ್ತಂಥ ಅಲೋಹ ಬ್ರೋಮಿನ್ ಆಗಿರುತ್ತೆ. ಇನ್ನು ಮಿಂಚಿನ ಸಂದರ್ಭದಲ್ಲಿ ಸಾರಜನಕ ಮತ್ತು ಆಮ್ಲಜನಕ ಸೇರಿ ಉತ್ಪತ್ತಿಯಾಗುವ ಮಳೆ ನೀರಿನೊಂದಿಗೆ ಮಣ್ಣು ಸೇರುತ್ತದೆ ಯಾವ ಆಮ್ಲ ಅಂತಂದರೆ ನೈಟ್ರಸ್ ಆಕ್ಸೈಡ್. ಇದು ಮಳೆ ಮತ್ತು ಆಮ್ಲಜನಕ ಮತ್ತು ಮಳೆಯಲ್ಲಿ ಸೇರ್ಪಡೆ ಆಗುತ್ತದೆ. ಇನ್ನು ಚಿಪ್ಸ್ ಪ್ಯಾಕೆಟ್ಗಳಲ್ಲಿ N2 ಸಾರಜನಕ ಸೇರಿಸಲಾಗುತ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಎರಡನೇ ಕ್ವಶನ್ನು, ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ನೋಡಿ, ಮುದ್ರಾ ಸ್ಕೀಮ್ ಬಗ್ಗೆ ಇದೆ ಕ್ವಶನ್ನು. ಇದು ಮುದ್ರಾ ಯೋಜನೆಯಲ್ಲಿ ಲಭ್ಯ ಇರುವಂತಹ 3 ಸಾಲದ ವಿಭಾಗಗಳು ಯಾವುದಂತ ಕೇಳಿದರೆ ನೋಡಿ, ಆಪ್ಷನ್ಸು: ಶಿಶು, ಕಿಶೋರ ಮತ್ತು ಉತ್ತಮ. ಎರಡನೇದು ಸುವಿಧ್, ಉತ್ತಮ ಮತ್ತು ಕಿಶೋರ. ಮೂರನೇದು ನೋಡಿ ಶಿಶು, ಕಿಶೋರ, ತರುಣ. ನಾಲ್ಕನೇದು ಉತ್ತಮ, ತರುಣ, ಸುವಿಧ್. ಸರಿಯಾದ ಆನ್ಸರ್ನ ನೋಡ್ತಾ ಹೋಗೋದಾದರೆ ನೋಡಿ, ಮುದ್ರಾ ಯೋಜನೆಯಲ್ಲಿ ಶಿಶು, ಕಿಶೋರ ಮತ್ತು ತರುಣ, ಮೂರನೇ ಆನ್ಸರ್ ಕರೆಕ್ಟಾಗಿರುತ್ತೆ. ನೋಡಿ, ಕರೆಕ್ಟಾಗಿರುತ್ತೆ. ಇನ್ನು ನೋಡಿ, ಶಿಶು ಇದು ಆರಂಭಿಕ ಹಂತದ ಸಣ್ಣ ಉದ್ಯಮಿಗಳಿಗೆ 50,000ದವರೆಗೆ ಸಾಲ ಸಿಗುತ್ತೆ. ಇನ್ನು ಕಿಶೋರ್ ಸ್ಕೀಮಲ್ಲಿ ಬೆಳೆದು ನಿಲ್ಲುತ್ತಿರುವಂತಹ ಉದ್ಯಮಿಗಳಿಗೆ 50,000ದಿಂದ 5 ಲಕ್ಷದವರೆಗೆ ಸಾಲ ಸಿಗುತ್ತೆ. ಇನ್ನು ತರುಣ್ ನೋಡಿ, ಉದ್ಯಮಿ ವಿಸ್ತರಣೆಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ಇದು ಸಾಲ ಸಿಗುತ್ತೆ. ನೋಡಿ, ಇದು ಮುದ್ರಾ ಯೋಜನೆ ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂತಂದರೆ 2015-16 ಕೇಂದ್ರ ಬಜೆಟ್ನಲ್ಲಿ ಇದು ಘೋಷಿಸಲಾಗಿದೆ. ಸಣ್ಣ ಉದ್ಯಮಿಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವುದರ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಅಂತಲೇ ಹೇಳ್ಬೋದು. ಪ್ರಮುಖ ಕಾರ್ಯಗಳು ನೋಡಿ, ಸಣ್ಣ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ, ಸೂಕ್ಷ್ಮ ಹಣಕಾಸು ಸಂಸ್ಥೆಗಳಾದಂಥ MFIS ನೋಂದಣಿ ಮತ್ತು ಮಾರ್ಗಸೂಚಿ ನೀಡುವುದು ಇದರ ಉದ್ದೇಶ, ಪ್ರಮುಖ ಕಾರ್ಯ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು ನೋಡ್ತಾ ಹೋಗೋದಾದರೆ ನೋಡಿ, ಮೂರನೇ ಕ್ವಶನ್ನು ಹೀಗಿದೆ: ಕೆಳಗಿನ ಸಂಸ್ಥೆಗಳು ಅವುಗಳ ಕೇಂದ್ರ ಸ್ಥಾನಗಳೊಂದಿಗೆ ಅಂತಂದರೆ ಹೆಡ್ ಕ್ವಾರ್ಟರ್ಸ್ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ನೋಡಿ, ಸಂಸ್ಥೆ ಮತ್ತು ಕೇಂದ್ರ ಸ್ಥಾನ ನೋಡಿದ್ರೆ ಸಂಸ್ಥೆ ನೋಡಿ BIMSTEC ಮತ್ತು IMF ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತು WHO ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ. ಇದಕ್ಕೆ ಕೇಂದ್ರ ಸ್ಥಾನಗಳನ್ನು ನಾವು ನೋಡ್ತಾ ಹೋಗೋದಾದರೆ ಆಪ್ಷನ್ಸು ನೋಡೋಣ ಸ್ನೇಹಿತರೆ. ಆಪ್ಷನ್ಸ್ ಮುಗಿತು. ಇನ್ನು ಆನ್ಸರು ನೋಡೋದಾದರೆ ನೋಡಿ, ಸರಿಯಾದ ಉತ್ತರ ಒಂದನೇದಾಗಿರುತ್ತೆ. ನೋಡಿ, BIMSTECಗೆ ಢಾಕಾ ಇದು ಕೇಂದ್ರ ಸ್ಥಾನ ಸರಿಯಾಗಿರುತ್ತೆ. ಢಾಕಾ ಇದು ಬಾಂಗ್ಲಾದೇಶದಲ್ಲಿದೆ ಢಾಕಾ. ಮತ್ತು IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಾಗಿರುತ್ತೆ ಇದು.
ಇದು ಎಲ್ಲಿದೆ ಅಂತಂದರೆ ಕೇಂದ್ರ ಸ್ಥಾನ ವಾಷಿಂಗ್ಟನ್ DC USA ಇನ್ನು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಇದು ಕೇಂದ್ರ ಸ್ಥಾನ ಮನಿಲಾ ಅಂದರೆ ಮನಿಲಾ ಫಿಲಿಪೈನ್ಸಲ್ಲಿದೆ ಇದು. ಇನ್ನು WHO ವಿಶ್ವ ಆರೋಗ್ಯ ಸಂಸ್ಥೆ ಇದು ಜಿನೆವಾದಲ್ಲಿದೆ. ಜಿನೆವಾ ಎಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡ್. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋದಾದ್ರೆ ಕ್ವಶನ್ ನಂಬರ್ 4 ನೋಡಿ, ಭಾರತದ ಮೊದಲ ಪೇಮೆಂಟ್ಸ್ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಪಿನೋ ಪೇಮೆಂಟ್ಸ್ ಬ್ಯಾಂಕು, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕು, ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕು ಮತ್ತು ಜಿಯೋ ಪೇಮೆಂಟ್ಸ್ ಬ್ಯಾಂಕು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡುತ್ತಾ ಹೋಗೋದಾದರೆ ನೋಡಿ, ಸರಿಯಾದ ಉತ್ತರ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಆಗಿರುತ್ತೆ. ಸಮಿತಿ ನೋಡಿ, ನಚಿಕೇತ್ ಮೋರ್ ಸಮಿತಿ ಶಿಫಾರಸಿನಂತೆ 2015 ಆಗಸ್ಟ್ 19ರಂದು RBIನ 11 ಸಂಸ್ಥೆಗಳಿಗೆ ತಾತ್ವಿಕವಾಗಿ ಪರಿಹಾರ ನೀಡಿತ್ತು ಅಂತಲೇ ಹೇಳ್ಬೋದು. ಮೊದಲ ಬ್ಯಾಂಕ್ ನೋಡಿ, ಭಾರತೀಯ ಏರ್ಟೆಲ್ ಭಾರತದ ಅತ್ಯಂತ ಮೊದಲ ಪೇಮೆಂಟ್ ಬ್ಯಾಂಕ್ ಆಗಿರುತ್ತೆ. ಯಾವುದು? ಭಾರತದ ಮೊದಲ ಪೇಮೆಂಟ್ ಬ್ಯಾಂಕ್ ಏರ್ಟೆಲ್ ಆಗಿರುತ್ತೆ. ಕನಿಷ್ಠ ಬಂಡವಾಳ ನೋಡಿ, ಈ ಬ್ಯಾಂಕಿಗೆ ಸ್ಥಾಪನೆ ಕನಿಷ್ಠ 100 ಕೋಟಿ ಬಂಡವಾಳ ಅಗತ್ಯ ಇದೆ ಅಂತಲೇ ಹೇಳ್ಬೋದು. ಇನ್ನು ಪ್ರೋತ್ಸಾಹಕರ ಪಾಲು ನೋಡಿ, ಮೊದಲ 5 ವರ್ಷಗಳಲ್ಲಿ ಕನಿಷ್ಠ 90% ಇರಬೇಕಂತಲೇ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, 5ನೇ ಕ್ವಶನ್ನು, ಕೆಳಗಿನವುಗಳಲ್ಲಿ ದ್ರಾವಿಡಿಯನ್ ಭಾಷೆ ಗುಂಪಿಗೆ ಸೇರಿದ ಭಾಷೆಗಳು ಯಾವುದು ಅಂತ ಕೇಳಿದ್ರೆ ನೋಡಿ, ಆಪ್ಷನ್ಸ್ ನೋಡಿ, ಕುರುಕ್, ಮಾಲ್ತೋ, ಕೊಲಾಮಿ, ಪರ್ಜಿ. D ನೋಡಿ, ಡಿ ಮಾತ್ರ ಸರಿನಾ? ಸಿ ಮತ್ತು ಡಿ ಸರಿನಾ? ಏನು ಎ ಮತ್ತು ಬಿ ಸರಿನಾ? A B C ಮತ್ತು ಡಿ ಎಲ್ಲವೂ ಸರಿಯಾಗಿದೆಯಾ ಅಂತ ನೋಡೋದಾದರೆ ನೋಡಿ, ಆಪ್ಷನ್ಸು. ಇನ್ನು ಆನ್ಸರ್ ನೋಡೋಣ. A B C ಮತ್ತು ಡಿ ಸರಿಯಾಗಿವೆ ಅಂತಲೇ, ಅಂದರೆ ಎಲ್ಲನೂ ಸರಿಯಾಗಿವೆ ಅಂತಲೇ ಹೇಳ್ಬೋದು. ದ್ರಾವಿಡಿಯನ್ ಭಾಷೆಗಳನ್ನು 4 ಉಪಗುಂಪುಗಳಾಗಿ ವಿಭಾಗಿಸಲಾಗಿದೆ. ಅವು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ನೋಡಿ, ದಕ್ಷಿಣ ದ್ರಾವಿಡಿಯನ್ ಅದರಲ್ಲಿ ಬರ್ತಕ್ಕಂಥದ್ದು ನೋಡಿ, ಕನ್ನಡ, ತಮಿಳು, ಮಲಯಾಳಂ ಮತ್ತು ತುಳು, ಕೊಡವ ಇವು ಭಾಷೆಗಳು ಬರುತ್ತೆ. ಇನ್ನು ಮಧ್ಯ ದ್ರಾವಿಡಿಯನ್ನಲ್ಲಿ ತೆಲುಗು, ಗೊಂಡಿ, ಕುಯಿ ಮತ್ತು ಕುವಿ, ಕೋಲಾಮಿ, ಪರ್ಜಿ ಭಾಷೆಗಳು ಬರುತ್ತೆ. ಇನ್ನು ಉತ್ತರ ದ್ರಾವಿಡಿಯನ್ನಲ್ಲಿ ಕುರುಕು, ಮಾಲ್ತೋ ಬರುತ್ತೆ. ಇನ್ನು ಉತ್ತರ ದ್ರಾವಿಡಿಯನ್ನಲ್ಲಿ ಬ್ರಹುಯಿ ಮತ್ತು ಪಾಕಿಸ್ತಾನದ ಬಲೂಚಿಸ್ತಾನ. ನೆಕ್ಸ್ಟ್ ಕ್ವಶನ್ನು ನೋಡೋದಾದ್ರೆ ನೋಡಿ, ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಭಾರತದಲ್ಲಿ ಕೈಗಾರಿಕೆ, ವಸತಿ ಪ್ರದೇಶ ಮತ್ತು ಸೂಕ್ಷ್ಮ ಪ್ರದೇಶಗಳಿಗೆ ವಾಯು ಗುಣಮಟ್ಟದ ಪ್ರತ್ಯೇಕ ಮಾನದಂಡಗಳಿವೆ. 2ನೇದು, ವಿಶ್ವ ಆರೋಗ್ಯ ಸಂಸ್ಥೆ WHO ಮಾರ್ಗಸೂಚಿಗಳು ಎಲ್ಲ ಭೂಬಳಕೆ ಪ್ರದೇಶಗಳಿಗೆ ಏಕರೂಪವಾಗಿದೆ ಅಂತಲೇ ಹೇಳ್ಬೋದು. ಆಪ್ಷನ್ಸ್ ನೋಡಿ, ಎ ಮಾತ್ರ ಸರಿಯಾಗಿದೆಯಾ, ಬಿ ಸರಿಯಾಗಿದೆಯಾ ಮತ್ತು ಎ ಮತ್ತು ಬಿ ಎರಡು ಸರಿಯಾಗಿವೆ, ಎ ಮತ್ತು ಬಿ ಎರಡು ಅಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಹೋಗೋದಾದರೆ ನೋಡಿ, ಸರಿಯಾದ ಉತ್ತರ ಎ ಮತ್ತು ಬಿ ಎರಡು ಸರಿಯಾಗಿವೆ ಅಂತಲೇ ಹೇಳ್ಬೋದು. ನೋಡಿ, ಭಾರತದ ಮಾನದಂಡಗಳು CPCB. ಭಾರತದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯು ವಸತಿ, ಕೈಗಾರಿಕೆ ಹಾಗೂ ಪರಿಸರ ಸೂಕ್ಷ್ಮ ಪ್ರದೇಶಗಳಿಗೆ ಪ್ರತ್ಯೇಕ ವಾಯು ಗುಣಮಟ್ಟದ ಮಾನದಂಡಗಳನ್ನು ನಿಗದಿಪಡಿಸಿದೆ ಅಂತಲೇ ಹೇಳ್ಬೋದು. ಇನ್ನು WHO ಮಾರ್ಗಸೂಚಿಗಳು ಏನೇನಪ್ಪ ಅಂತಂದರೆ, ವಿಶ್ವ ಆರೋಗ್ಯ ಸಂಸ್ಥೆಯು WHO ಎಲ್ಲ ಮಾದರಿಯ ಭೂಬಳಕೆ ಪ್ರದೇಶಗಳಿಗೂ ಮಾನವ ಆರೋಗ್ಯ ಸಂರಕ್ಷಣೆಗಾಗಿ ಏಕರೂಪದ ಯೂನಿಫಾರ್ಮ್ ಮಾನದಂಡಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.